ಡ್ಯಾಡಿ ಎಲ್ಲಿದ್ದೀರಾ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ನ ಮಗ, ಲಲಿತಿನ ಮಗ. ಲಲಿತನ್ ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ? ನೀನು ಲಲಿತನ್ ಮಗನ? ನಿನ್ ಮಗ ಎಷ್ಟು ಜನ ಹುಟ್ಟಿಸ್ಕೊಂಡಿದ್ಲು ನಿನ್ನ? ಹಲೋ ಹಲೋ, ಏನ್ಕೆ ನಾನು ಯಾರು ಲಲಿತನ್ ಮಗ? ನಾನು ಅಪ್ಪನಿಂತೆ. ಏನ್ಕೆ ಚಿನ್ನು ಮಗುಗ ಆ ಥರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾರು ನನ್ನ ಮಗನಂತೆ, ನಾನು ಅವ್ರಿಗೆ ಅಪ್ಪನಿಂತೆ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗು ರಾಂಗ್ ನಂಬರ್ ಅಂದಲ್ಲ. ಹಲೋ, ರಾಂಗ್ ನಂಬರ್ ಇದು. ತಿಕ್ಕ ಮುಚ್ಕೊಂಡ್ ಫೋನ್ ಕೊಡೆ ನಮ್ಮ ಮನೆಯವ್ರಿಗೆ. ನೀನ್ ಯಾವನೇ ನೀನ್ ಕೇಳಕ್ಕೆ? ಗುಡ್ಶೆಟ್ಟಿ ನನ್ನ ಮಗ. ನೀನ್ ಯಾರಪ್ಪ? ನೀನ್ ಮುಚ್ಕೊಂಡ್ ಫೋನ್ ಕೊಡಲೇ. ಇಲ್ಲಿ ಯಾರ್ಯಾರು ಅವ್ರೆ, ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಚಿನ್ನು, ಮಗು ಎದ್ಬಿಟ್ಟು ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿ ಕೊಟ್ಟೆ. ಮಗುಗೆ ಯಾಕೆ ಆ ಥರ ಬೈತಿದ್ಯಾ ನೀನು? ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರಲ್ವ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರಲಿಲ್ಲ ಅಮ್ಮ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡು ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಳಕ್ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ಪೈಸ್ತೀನಿ. ಒಂದ್ ಸಿಗರೇಟ್ ಮಾರಿದ್ರೆ 5 ರೂಪಾಯಿ 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಚೈನಿ ಮಾರಿದ್ರೆ 1 ಪೈಸೆ ಬರ್ತೈತೆ ಅಂತ ಕೂಡಿಕ್ಕಿರೋದ್ ಕಣ. ನಿಮ್ಮ ತುಳಿನ ತುಳ್ನೆ ಎಷ್ಟು ಜನ ಕೊಟ್ಟಿದ್ರು ಸುಳೆ ಮುಂದೆ ನಿನ್ ತಾಯಿನ ಅಕ್ಕ. ಅಪ್ಪ ನೋಡು, ನಿನಗೆ ಒಟ್ನಾಗೆ ನಿನ್ ಬದುಕಕ್ ಮಾತ್ರ ಬಿಡಲ್ಲ ಕಣ. ನಾನು ಹಾಳಾಗೋದ್ರು ಕೊನೆಗೆ ಹಂದಿ ತಗೊಂಡೋಗಿ ನಿನ್ನ ಹೆಸರು ಮೇಲೆ ಹಂದಿ ರಕ್ತದಲ್ಲಿ ಕುಯ್ದು ನಿನಗೆ ಕೊನೆ ಕೈಯ ಕಾಲ ಬಿದ್ದೋಗ ಮಾಡ್ತೀನಿ. ನಿನಗೆ ಬಿಡಲ್ಲ ನಿನಗೆ. ಹಂದಿ ಪೀಸ್ ಮಾಡ್ತಾರಂದ್ರಿ ಅವ್ರು. ನಾವೇನ್ ಮಾಡಿದ್ವಿ ಅವ್ರು? ಹಂದಿ ಪೀಸ್ನ ನನಗೇನೋ ಮಾಡ್ತಾರಂತ ಇವ್ರು. ತಾಯಿ ತುಳಿನ ತುಳ್ನೆ ಎಷ್ಟು ಜನ ಕೊಟ್ಟಿರ್ಬೇಕು ತಾಯಿನ ಅಕ್ಕ ಇವ್ರು. ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ್ಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರೆ. ಗಾಡಿ ಮಗ ನೀನ್ ಗೊಂಬೆ ಮಾಡಿ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗೆ ತಿರ್ಗಾ ಹಂದಿ ರಕ್ತದ ಕೈಯ ಕಾಲ ಲಕ್ಕ ಹೊಡೆದು ಏನಾರು ಆಕ್ಸಿಡೆಂಟ್ ಆಗಂಗೆ ನಿಂಗೆ ಮಾಡಲಿಲ್ಲ ಅಂತ ಅಂದರೆ ಜೂಮನ್ನ ನೀನು ಸಾಯೋವರೆಗೂ ನಾನು ನೆನ್ಸ್ಕೊಬೇಕು. ಲಲಿತನ ಸವಾಸ ಮಾಡಿ ಅವಳು ಭಾಳ ಹಾಳು ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಭಾಳ ಹಾಳು ಮಾಡಿಬಿಟ್ಟಿದ್ದೆ. ಇವತ್ತು ದೇವ್ರು ನಂಗೆ ಸರಿಯಾದ ಶಿಕ್ಷೆ ಕೊಡ. ಲಾಸ್ಟ್ ಸಾಯೋವರೆಗೂ ದೇಖ್ಬೇಕು ನೀನು. ಯೋಲು ಎಮ್ಮಣ್ಣ ಎಲ್ಲ ಅಲ್ಲೇ ಓದ್ಕೊಂಡು ಆ ಥರ ಮಾಡ್ತೀನಿ, ಬಿಡಲ್ಲ ನಿನಗೆ. ಏನ್ ಮಾಡೋದು ತಾಯಿನ ಯಾವ ಊರು ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ. ಕೊಡು ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಮರ್ಯಾದೆ ಪರ್ಯಾದೆ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ನಾವೇನ್ ಕಷ್ಟ ಸುಖ ಮಾತಾಡಂಗಿಲ್ವಲ್ಲ. ತಾಯಿನಾಯ್ಕೆ ಮಿಂಡ್ರಿ ಹುಟ್ಟಿದ್ ನನ್ನ ಮಕ್ಳು ಅಂತ ಹೇಳ ಮೊನ್ನೆ. ಹಲೋ, ಹೆಂಗ್ ಆಪ್ ಮಾಡೋದಿದ? ಹಲೋ ಪಾಪ, ಓಯ್ ಇದನ್ನ ಆಪ್ ಮಾಡೋದ್ ಹೆಂಗೆ? ತಾಯಿನಾಕಿ ಇಲ್ಲಿ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ದುಡಿರ್ತಾರೆ. ಹಲೋ ಹಲೋ, ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಮಣ್ಣೋಳವ್ರಿಗೆ. ಯಾರು ಅಂತ ಕಾಣೋಣ ಗೌಡ್ರಿ ನಾವು. ಅಲ್ಲ ಕಣಪ್ಪ, ಇದನ್ನ ಆಪ್ ಮಾಡಕ್ ಬರಲ್ವಲ್ಲ ತಾಯಿನಾಕೆ ನಮ್ಗೆ. ಹಲೋ 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 ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ
ಹೇಳಿ. ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ಗೊತ್ತಾಗಲ್ಲ ನನಗೆ ಆಲೆ ನಾ 3 ಸಲ ಮೆಟ್ನಾಗ ಬರ್ದಂಗ ಆತಕ್ಕ ಯಾವಾಗ ಗಂಡ ತೀರೋಗ್ಯವ್ರೆ ಅಂದ್ರು ಇದನ್ನ ಕೇಳಿ ಕೇಳಿ ಈಗ ಒಂದು ಅರ್ಬೋಳೆ ಇದೆ, ಇನ್ನು 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರ ನಮ್ಮ ಮನೆಗೆ, ಅಲ್ಲೇ ಹೋಗಿ ಮನೆ ಅಲ್ಲ ಒಂದು ನಿಮಿಷ. ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಏನಕ್ ಮಾಡ್ತಾರಪ್ಪ ನಿನಗೆ ಪರಮಾತ್ಮ ಎಲ್ಲಿದ್ಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡ್ರಿವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬಿಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕಳೆ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರ. ನಮ್ಮ ಮನೆಗೆ ಕೇಳಿ, ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಕೊಳಕಲ್ಲ, ನೀ ಕಾಲಿಗೆ ಬೀಳ್ತೀನಿ ಎಲ್ಲಾನು ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಏನ್ ಮಾತಾಡ್ತಿ ಅಕ್ಕ, ತಲೆ ನೋವು ಬಂತು ನೆಗಡೆ, ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಯಾಚಾರನಪ್ಪ ಇದು ಪರಮಾತ್ಮ, ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ತೂತಾಗಿವಾಗ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುತ್ತ ಹಾಕಿದಾರಕ್ಕೋ ಮನೆಯಲ್ಲಿ ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಹಂಗಾಯ್ತು ಅಂತ ನೀವ್ ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡ್ಸೋದು, ಸ್ನಾನ ಮಾಡ್ಸೋದು ನನ್ಗೆ. ಸ್ವಾಮಿ ಎಲ್ಲಿದ್ಯೋ ಸಿಕ್ಕಂಬ ಚೌಡೇಶ್ವರಿ ಹೊತ್ತು ಆಯ್ತು ಅಪ್ಪೋ, ಎಲ್ಲಿದ್ಯೋ ಹೆಂಗು ಸೀರೆ ಟಂಕ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತನಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದೆ. ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ? ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ. BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ. ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರೋದ ಗ್ಯಾಸ್ಟ್ರಿಕ್ ನಿಮ್ಗೆ? ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ. ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತ. ನಿನ್ ತಿಕ್ಕ ದಪ್ಪೈತೆ, ನಿನ್ ತಿಕ್ಕ ದಪ್ಪ ದಪ್ಪಿರತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿನ್ಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವನೆ, ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ? ಬಿಡಿ, ಅದೆಲ್ಲ ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ
100 ಎಕರೆ ಜಮೀನಿದ್ದಾರೆ ಇದೆಲ್ಲ. ಹಾ ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಹಾ ಅಲ್ವಾ? ಹಾ ಅಪ್ಪ ಬಾಬಾ ಯಾಕೆ ಇದು ಹಿಂಗಾಯ್ತು ಹೊಟ್ಟೆ ಅಲ್ವಾ? ಓಯ್ ಅಭಿಮಾನಿಗೆ ನೀನ್ ಓಯ್ ಇವ್ರೆ ನೀನ್ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಆಗ್ಲೇ, ಈಗ ಬಂದೆ. ನೀನ್ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಅಮ್ಮ ನೋಡ್ಕೊಂಡು ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು. ಹಾ ಆ ಎಮ್ಮಿಗೆ ಗುದ್ದಿದ್ದೆ, ಆ ಎಮ್ಮಿಗೆ ನೋಡ್ಕೊಂಡು ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡಿ ಹೋದಲ್ಲ ತಿರ್ಗಾ ಬರ್ಲಿಲ್ವಾ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಹೇಳ್ಕ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಹ್ಞೂ ಯಾರಣ್ಣ? ಗಾಡಿ ಲೇಟ್ ಆಯ್ತು ಅಲ್ಲ ನಿಮ್ ಇದು? ಹ್ಞೂ ಅದೇ ಏಟಾಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ಅಣ್ಣಕ್ಕ. ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತಿನ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತ್ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು ಇಲ್ಲಿ. ಇದು ಇಲ್ಲಿ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಹಾ ಅಥವಾ ಹೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಅಲ್ವಾ ಅಣ್ಣ? ಏಟ್ ಬಿದ್ದೈತ್ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅರುಣ್ ಪಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನ್ ಒಂದ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು, ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ ಬೋಗಳೋ ಬತ್ಕೊಳ್ಳೋ ಬಸ್ರಿನೋ ಬಂಟಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಹೆಸರಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ ಮೇಲೆ ಕೋಪ? ನಾನು ನರ್ಸಿಂಗ್ ಅಕ್ಕರೆ ಯಾವ ಹೊಳಿ ಅಂದ್ರೂ ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ. ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ. ಯಾರು ಬೆಸ್ಟ್ ಮಾಡಿದ್ರು ನಂದೇ. ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ರೇಟ್ ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ನರಸಿಂಹ ಮಗಳಿಗೆ ನಿಂದ್ರ ನಾನೀಗ ಮದುವೆ ಮಾಡೋಣ, ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ, ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶನ್ ಇದ್ದಂಗ್ ಇದ್ಯಾ. ಮೇಲೆ ಎದ್ರೆ ಕೂತ್ಕೊಳಕ್ಕೆಲ್ಲ ಕುಂತ ಎದೋಡಕ್ ಆಗಲ್ಲ, ತೊಳ್ಡೆ ಎಲ್ಲ ಸಣ್ಣ, ಹೊಟ್ಟೆ ಎಲ್ಲ ದಪ್ಪ. ಪ್ರದೇಶದಿಂದ ದೂರ ಇದ್ದೀನಿ. ಮಾಡೋ ಇದು ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನೋ ಯಾರ ತಗೊಂಡಂಗಿದ್ರೆ. ಕೊಟ್ಬಿಟ್ಟಿದೆ. ನಿಮ್ಮ ಕೊಡ್ತೀಯ ಇವತ್ತು? ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರೋ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಹೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರೆ ಸಾಕು ಅಂತ ಚುಡಾಯಿಸ್ತಾರೆ. ನಿನ್ ಚುಡಾಯಿಸ್ತಾರೆ. 50 ರೂಪಾಯಿ? 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಈಗ ಒಂದ್ 1:45 ಗಂಟೆ ಆಯ್ತು ಬಂದು. ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಈಗ ಬಂದು ಮಗ ತಗೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆವೇರ? ನಾವು ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರೆ. ಅಷ್ಟೈತಿಯೇನ? ಎಷ್ಟೊತ್ತಿಗೆ? 10:30 11 ಗಂಟೆ ಹಂಗ್ ಬರ್ತಾರೆ. 10-11 ಗಂಟೆಗೆ ಬರ್ತಾರ? 10:30 11 ಗಂಟೆಗೆ ಬರ್ತಾರೆ. ಇವತ್ತೇ ಹೊರಟಿದ್ರು. ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ? ನನಗ್ ಗೊತ್ತಾಗಲ್ಲ ಅದು. ನನಗ್ ಗೊತ್ತಾಗಲ್ಲ, ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲ, ಅವರೆಲ್ಲ ಬಂದಿರೋದು. ನಾವು ಯಾರು ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ, ಅವ್ರಿಲ್ಲ.
ಎಲ್ಲಾದ್ರು ಮಗ ನೋಡ್ಕೊಳಕ್ ಹೋಗ್ಯಾರ. ಮತ್ತೆ ಈ ಮಕ ತೊಳ್ಕೊಳಕ್ ಹೋಗಿರೋ ಏನೋ ಊರ್ಗ್ ಹೋಗಿರೋ ಹಂಗ ಹೇಳ್ತೀಯ ಅಣ್ಣ. ಈಗ ನಾವ್ ಉಗ್ ಸಿಕ್ಬೇಕು. ಹಾ ಆಯ್ತು ಹೇಳಿ, ಬತ್ತಿದಂಗೆ ಹೇಳ್ತೀನಿ ತಡಿಯಕ್ಕ. ಉಗ್ಸು ಬತ್ತಿದಂಗೆ ಹೇಳ್ತೀನಿ ತಡಿಯಕ್ಕ. ಅಯ್ಯೋ ತಡೆಯಣ ಒಂದ್ ನಿಮಿಷ, ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಗ್ಸು ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳ ನನ್ನ ಹತ್ರ. ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ. ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತ ಇರೋದು ನಮ್ಗೆ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವ್ ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ ಬಲ್ಲ. ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಂಗಸ ಇವರು ಹಲೋ ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿ ಹಿಡ್ದೈತೆ ನಮ್ಮ. ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಸಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ. ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್ದು. ಏನ್ ಸ್ವಾಮಿ ಇವ್ರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾತ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು, ಅಪ್ಪರಿಗೆ ಫೋನ್ ಕೊಡು. ಚಾಳಿ ಸ್ವಾಮಿ, ಅಪ್ಪರಿಗೆ ಕೊಡು. ಒಂದೇ ಮಾತಾಡ್ಕೊಳ್ಳಿ ನೋಡಿ. ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ಮುಂದೆಯಿಂದ. ಕೊಡು, ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು. ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನು ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನೀನು ಯಾವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನು, ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವ್ರ, ಚಿತ್ರ ವಸ್ತೂರ್ಗ ಅವ್ರದ್ದು ಅಲ್ಲ. ನೀನು ನಿಮ್ ಹೆಂಗಸ್ರ ಸ್ವಂತ ಹೆಂಗಸ್ರ ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೇವೆ ಕೈಗೆ ಒಂಚೂರು. ಅದೆಲ್ಲ ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗ್ಲು ತಕೊಂಡಿದೀನಿ. ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತಾ ಅವ್ರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಲಲಿತಾರ್ಗ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸ ಕೈ ಕೊಡು. ಕೊಡ್ತೀನಿ, ಲಲಿತಾ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ, ನಿಮ್ ಹೆಂಗಸ ಕೈ ಕೊಡು. ಹಲೋ ಹಲೋ, ಹೇಳು ಚಿನ್ನು, ಹೇಳು ಚಿನ್ನು. ನಿಮ್ಮ ಅವ್ನ್ ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವ್ ಅಂತಂದ್ರೆ ಮೋಸ ಮಾಡಿ ಚಿನ್ನು. ನಿಮ್ಮ ಅವ್ನು ಚಿನ್ನು ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು? ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು?
ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು ಯಾವನ ಒಡೆಗ್ ಮದ್ವೆ ಆಗಣ ಮಗು ಎಲ್ಲ ಬಿಟ್ಟು ಬಂದಿದೀನಿ ಮನೇಲೇನೆ. ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೋಗಲ್ಲ ಕಾಲ್ ಮುಂಡೆ. ನನಗೆ ಏನ್ ಗೊತ್ತಾ ಒಂದೇ ಒಂದ್ ಆಸೆ, ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮೆಂಟ್ರಿ ಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಅಲ್ಲಿ ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳ್ಕೊಂಡು ಬಂದು ಒಡವೆ ವಸ್ತ ಬಳ್ಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಟ್ಕೊಂಡು ತಾಯಿನ ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು, ಚೆನ್ನಾಗಿ ಬೈದಿದ್ದೀನಿ. ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನೋಡ ಮೆಲ್ಲುಗೆ. ನಾನು ನಿಮ್ ಬಾಕುಕಾಗಿ ಅಂತ ಇವಳು ಯಾರು ಇವ್ರ ಶಿಲ್ಪ ಅನ್ನೋರು ಅವ್ರ ಫ್ರೆಂಡು, ಅವ್ರೆಲ್ಲ ಶಾಲೆಯವರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನಾಗಿ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ, ನಾನು ಬಂದ್ ಮಾತಾಡ್ತೀನಿ, ನಿಧಾನ ಮಾತಾಡಿ ಅಣ್ಣ. ಅಲ್ಲಣ್ಣ ಅವರು ಇದು ಹಿಂಗ್ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟು ಈ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನು ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನಾಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದು ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಪಾಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಡೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತೈತೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಅಕ್ಕ. ಒಂದ್ಸಲ ಅಲೆ ಇದಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ಟವಳ ಬಡ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತರ್ದವ್ ಕ್ಲೀನಾಗಿ ಮಾತಾಡ್ತಾರ? ನೀವ್ ಐವತ್ತಿ ಬಿಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಸದ್ದಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿವು. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ. ಅವಳು ಇದ್ರೆ ಏನನ್ನ ಅವಳು ಈ ಸರಿ ಕರ್ಕೊಂಬಂದು ಏನನ್ನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳ ಮಾತಾಡ್ದಂಗ್ ಮಾತಾಡ್ತಾಳೆ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ, ನಿಮ್ ಮುಂದೆ ಹಿಡ್ಕೊಂತಾಳೆ, ಯಾರಿಗ್ ಗೊತ್ತೈತೆ? ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿಕ್ ಕೆಲ್ಸ. ನೀವ್ ಫೋನ್ ಮಾಡ್ಬಿಟ್ಟು ಬಾಗ್ಲ ತಕೊಂಡಿದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕ್ಲನ ತಕೊಂಡ್ಲಿ ಏನನ್ನ ತಕೊಂಡ್ಲಿ, ನೋಡ್ರಿ ಶಿಲ್ಪ ಅವ್ರೆ, ಅವ್ಳು ಯಾವ ಊರಾಗಿದ್ದಾಳೆ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲಾನ ಒಂದ್ ಕಡೆ ಇಕ್ಕಂತೀನಿ. ನೀವೇನು ಅವ್ರಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತಣ್ಣ. ಅವರೇ ಮಾಡ್ತಾವ್ರೆ ಅಂತ ನೋಡ್ತೀನಿ, ಅವರೇ ಮಾಡ್ತಾವ್ರೆ. ಆಯ್ತಣ್ಣ ಹೇಳ್ರಿ. ನಾನು ಪೋಸ್ಟ್ ಆಫೀಸಾಗ ಅವಾಗ ಫಿಕ್ಸೆಡ್ ಮಾಡಿದ್ದೆ 1,30,30,000, ಈಗ 2,60,60,000 ಆಗೈತೆ.
ನೋಡು ಯಾರ್ಗನ ಬಡ್ಡಿ ಬೇಕಾದ್ರೆ ಕೊಡ್ತೀನಿ, ಬೇಕಾದ್ರೆ ಯಾರ್ಗನ ಒಂದ್ 3 ರೂಪಾಯಿ 4 ರೂಪಾಯಿ ಹಂಗೆ ಏನೋ ಒಂದ್ ತಿಂಗ್ಳಿಗೆ ಒಂದ್ ಇಷ್ಟು ಕೊಡಂಗೆ ಮಾಡ್ಕೊಡ್ರು. ಯಾರು ಹೇಳು? ನಾನ್ ಲಲ್ಲಿ. ನಿಮ್ಮ ಮಗು ಎಷ್ಟ್ ಜನ ಕೊಟ್ಟಿಸ್ಕೊಂಡಿದ್ದಲ್ಲ ನಿನ್ ತಾಯಿನ ನಿಮ್ಮ ಅಮ್ಮ ನಮ್ದೇ ಇಲ್ತಿ ಡ್ರಾಯರ್ ಅವ್ರದ್ದು ಊರ್ ಬಾಗ್ಲಾಗ ನೀನ್ ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ ಅಕ್ಕ ಚೆನ್ನಾಗಿದ್ದೀನಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲ್ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಏನ್ ಮಾಡ್ದೆ? ಮದ್ವೆಗಂದ್ ಬಂದ್ ಗಲಾಟೆ ಮಾಡಿದ್ನ, ಏನ್ ಮಾಡ್ದೆ? ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ, ಹುಡಿಕೊಂಡ್ ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ? ಅಕ್ಕ ನನ್ನ ಕೆರ ಪರಿಕೆ ತಗೊಂಡ್ ಹುಟ್ಟಿದ್ದಲ್ಲೇ ನೀನ್ ತಾಯಿ ಈಗಲ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು? ನೀನ್ ಬೇಜಾರ್ ಮಾಡ್ಕೊಂತಿ, ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ. ನಾವ್ ಯಾಕೆ ನಾವ್ ಚೆನ್ನಾಗಿರೋದ? ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿ ಇರೋಣ ಅಂತ ನಾವ್ ಮಾಡುದು ಆಗ್ಲಿ ಮೊಬೈಲ್ ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ? ನಾನ್ ಏನ್ ಮಾಡಿದೀನಿ ಅಕ್ಕಂಗಂತದ್ದು? ಏನನ್ನ ಬಂದ್ ಭಾಗ ಕೇಳಿದೀನಿ ನಾನು ಆಸ್ತಿಯಲ್ಲಿ? ಬಂತು ನಿಮ್ಮ ಹುನ್ ನನ್ಗೆ ಯಾರು ಸ್ವಾಮಿ? ತಾಯಿನ ಕರ್ಮನ ಹೋಗತ್ತ. ಯಾರು? ಅಣ್ಣ ಬರೀ ಅಣ್ಣ ಅಂದಿದ್ದಾದ್ರು ಬೈದಿದ್ದಾದ್ರು, ಈ ಮನೆಗೆ ಮುಚ್ಕೊಂಡಿದ್ದಾದ್ರು. ನರಸಿಂಹಣ್ಣ ಹೇಳ್ರಿ, ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ ಬಾರಣ್ಣ, ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಒಂದ್ ತಾಯಿನ ಮುಂದೆ ನಿಂತ್ಕೊಂಡೆ ಅಲ್ಲ, ಎಲ್ಲಿ ಯಾವ ಊರು? ಅದಕ್ಕೇನೆ ಮಣ್ಣಿಗೆ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಒಂದ್ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ. ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಅಂತಿದ್ದ. ಇದು ರಾತ್ರಿ ಮತ್ತೆ ಈಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ. ಇಲ್ಲ ಐತೆ ಹೆಂಗವ? ಚೆನ್ನಾಗವ? ಹಲೋ ಹಲೋ, ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟ್ ಆಗಿ ಹೇಳೋಣ. ನೀನು ಎಷ್ಟ್ ಗಂಟೆಗೆ ಮಣ್ಣು? ನಿಂದ್ರಿ ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆನ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ? ನೀವ್ ತಾಯಿನ ಹಾಕಿದಾರ. ಎಷ್ಟ್ ಗಂಟೆಗಣ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣ ನೋಡ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ. ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಅಪ್ಪ ಹೇಳ್ದಪ್ಪ. ಅಲೋ ಯಾರು ಯಾರೋ ಹೋಗು ಯಾಕಲ್ಲ ಮಗ ಹಿಂಗ್ ಹೋಗುತ್ತೆ. ನಾ ಎಷ್ಟಾದ್ರೆ ಮಡಿಕೊಂಡಿದ್ದೆ, ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ, ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಎಲ್ಲ ಏನು ಮಾಡಕ್ಕಾಗಲ್ಲ, ದೇವ್ರು ವಿಧಿ ಲಿಖಿತ ಅವೆಲ್ಲ.
ಇವತ್ತು ಇರುತ್ತೆ, ನಾಳೆಗೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ, ಇವತ್ತು ಅವ್ರು ಮೊದ್ಲೋಗಾರೆ ಇವತ್ತು ನಾವು ಹೋಗದೆ. ಆಯ್ತಾಯ್ತು ಅಣ್ಣ, ಆಗಲ್ಲ ಅಣ್ಣ, ನಾನ್ ಬದುಕಿರಲ್ಲ ಅಣ್ಣ, ನಾನ್ ಸತ್ತೋಗ್ತೀನಿ. ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ, ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ, ನಂಗೆ ಆಗಲ್ಲ. ಸುಧಾರ್ಸ್ಕೊಂಡು ಒಂದೆರಡು ಮಾತಾಡವ. ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ? ನರಸಿಂಹಣ್ಣ, ಹಲೋ, ಎಲ್ಲಿದ್ದೀರಾ ರೀ? ಬಂದ್ಬಿಟ್ರ ಮನೆಗೆ? ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ? ಮಗು ಅಪ್ಪ ಅಪ್ಪ ಅಂತ ಕೇಳ್ತಾನೆ ಐತೆ. ಪಟಾಕಿ ತಮ್ಮನ್ರಿ ಬರೋವಾಗ. ಪಟಾಕಿ ಮಗುಗೆ ಹಬ್ಬಕ್ಕೆ. ಅಲ್ಲ ರೀ, ನಿಮ್ಮನ್ ಕೇಳ್ದೆ ಹುಡ್ಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ ಆತದೇನ್ರಿ? ಅಯ್ಯೋ, ಅವ್ರು ಬರೋರೆಲ್ಲ ಕೊಡ್ಸಕ್ ಆತದೇನ್ರಿ? ಹುಡ್ಸ್ತವ್ರು ನೀವು ಕೂಡಿಸ್ಬೇಕು. ನಾನೇ ರೀ ಲಲ್ಲಿ. ನಿಮ್ಮ ಲವರ್ ಲಲ್ಲಿ ರೀ. ಆಗ್ಲಾಗ್ಲ ಹೆಸರಿಗೆ ಹಾಪ್ಸ್ಬೇಕೇನ್ರಿ? ನನ್ಗಂತೂ ಊಟನೂ ಉಳಿತಿಲ್ಲ. ಬೆಳಗ್ಗೆಯಿಂದ ತುಮಕೂರಲ್ಲಿ ಎಲ್ಲೂ ನಿಮ್ ಮುಖನೇ ನೋಡ್ಲಿಲ್ಲ. ನಿಮ್ ಮುಖನೇ ನೋಡ್ಲಿಲ್ಲ ಬೆಳಗ್ಗೆಯಿಂದ. ಊಟನೇ ಮಾಡಕ್ ಆಗ್ತಾಯಿಲ್ಲ. ಇನ್ನ ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ತುಪ್ಪರಾಗೆಲ್ಲ ತಿರ್ಗಾಡಿ ನೀವ್ ಹಿಂಗಾರ ಬೈದ್ರೆ ನಾನು ತಗೊಂಡೋಗಿ ಲಾಯರ್ಗೆ ಹೇಳ್ಬಿಟ್ಟು ಕೋರ್ಟ್ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ ಅಣ್ಣಂದಿರ್ನ ಬಂದ್ ಕೇಳ್ತೀನಿ ತಡಿ, ಮೂವರ್ನು ಭಾಗ ಮಾಡ್ಬಿಡ್ರಿ ನಮ್ ಗಂಡಂದು ಅಂತ. ನಿಮ್ ಅಣ್ಣಂದಿರ್ ಕೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ಕ ಹೊಡ್ಬಿಡ್ತೀನಿ ನಿಂಗೆ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಆಗಲ್ಲ ಮಾಟ ಮಾಡ್ತೇನೆ ಅಂತ ತಿಳ್ಕೊಳೋ. ಹಲೋ, ಏನ್ರಿ ಹೇಳ್ರಿ ಮಮ್ಮ. ನನ್ ಬಂದು ಬಾವಂತನೇ ಭಾಗ ಮಾಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಹೋಗಕ್ ಆಗಲ್ಲ. ಏನು ಬಂದ್ ಹಬ್ಬಕ್ಕೊಂದ್ ಬಟ್ಟೆ ಕೊಡ್ಸಲ್ಲ, ಪಟಾಕಿ ಕೊಡ್ಸಲ್ಲ. ಬಾವಂತಾನೆ ಬಂದ್ ನಮ್ ಭಾಗ ಪಟಾಕಿ ಹೊಡ್ಸಲ್ಲ. ನಾನಾಗ ನಿಮ್ಮ ಕೊಡೋಣ ಪಟಾಕಿ. ಹಂಗೆಲ್ಲ ಕೆಟ್ಟ ಬಂದ್ ಮಾತಾಡ್ಬೇಡ್ರಿ, ನಿಮ್ಗೆ ಲಕ್ಕ ಹೊಡೆದು ಬಿಡ್ತೈತೆ. ನಿನ್ನಿಂದಲೇ ನಿನ್ನಿಂದಲೇ ಹೊಡ್ಸುಂಟ್ರಲ್ಲ. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಅಯ್ಯೋ ಅನ್ನೋಕೆ ಎಲ್ಲೈತಿ ಅಯ್ಯೋ ಅನ್ನೋದು? ಅಲ್ಲ ಅಂತ ಒಂಚೂರು ಮಡಿಕೊಂಡಿದ್ದೆ ಅಯ್ಯೋ ಅನ್ನೋದ? ರೌಡಿ ನೀನು ಅಯ್ಯೋ ಅಂತ ಹೇಳಿ. ಅವನು ದುಡ್ಡು ಕೊಡ್ಲಿಲ್ಲ, ಅದನ್ನಾದ್ರೂ ಕೊಡಿಸ್ರಿ. ಮಗುಗ್ ಬಟ್ಟೆ ಪಟಾಕಿ ನಾನು ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಬಟ್ಟೆ ಪಟಾಕಿ ಕೊಡ್ತೀವಂತ ಬಿಡು. ಬನ್ರಿ, ಅವ್ನು 20,000 ಕೊಡ್ಬೇಕು. 10,000 ನೀವ್ ತಗೊಳ್ರಿ, 10,000 ನಂಗೆ ಕೊಡ್ರಿ. ಸೋಮವಾರ ಹಬ್ಬ ಕೊಡಿಸ್ತೀನಿ ಬಿಡು. ನೀನ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನು ನನಗೆ ಕಾಟ ಕೊಡ್ತಾನೆ. ನಾನು ನಿಮ್ಗೆ ಹಿಂಗೆಲ್ಲ ಮಾತಾಡಿ ಲಕ್ಕ ಹೊಡೆದ್ ಬಿಡ್ತೈತೆ. ನೋಡ್ಲ ಚಿನಾಲಿ ಎಷ್ಟು ಜನ ಕೊಟ್ಟಿರಲ್ಲ. ನಮ್ಮನ್ ಏನ್ ಹೇಳಿದ್ದು? ಶಾಪ ಹಾಕ್ತಾಳ ನಮ್ಮನ್ ಹೇಳು. ಆಯ್ತು ಸೋಮವಾರ ಕೊಡಿಸ್ತೀನಿ ಬಿಡು ಬಾ ಅಂತ ಅನ್ನು. ಯಾರ್ಯಾರ ಕೈಲ ಯಾಕ್ರಿ ಬಯಸ್ತೀರಾ? ಅಕೌಂಟ್ ನಂಬರ್ ಕೊಡು. ನೀನ್ ಬೇಕಾದ್ರೆ ಎದ್ರಾಗ ಬಂದ್ 2 ಏಟ್ ಹೊಡೆದ್ ಬಿಡು. ಯಾರ್ಯಾರ ಕೈಲ ಬಯಸಕ್ ಹೋಗ್ಬೇಡಿ. ಯಾರು ಪಕ್ಕದಲ್ಲಿರೋರು? ನಿಮ್ ಅಕೌಂಟ್ ನಂಬರ್ ಕೊಡು. 300 ರೂಪಾಯಿ ಪಟಾಕಿ ಹಾಕ್ತೀನಿ. ಸುಮ್ಮನೆ ಶಾರ್ಟ್ ಹಾಕೋಣ ಪಟಾಕಿ. ನಾನ್ ನೋಡತಕ್ಕ ನೋಡಿ. ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ಬಂದು ಕೈಯ ಕಾಲ ತೆಗೆದ್ ಬಿಡ್ತೀನಿ. ನಾನೇನೋ ಧರ್ಮಕ್ಕೆ ಏನೋ ಮಗ ಉಡ್ಸಿದ್ಯಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಿನ್ನಂತ ಚಿನಾಲಿ 70 ಜನ ಉದ್ರೋದ್ರು, ಸೈಕಲ್ ತೆಗಿಯೋರು. ನೋಡಿವಂತೆ. ಏನಕ್ಕೆ ಅಂದ್ರೆ ಒಂದ್ ನನಗ್ ತೀರ್ಮಾನ ಮಾಡು. ಒಂದ್ ಆಸ್ತಿ ಕೊಡು. ಇಲ್ಲ ಒಂದ್ ಪೆಣ್ಣು, ಒಂದ್ ಪೆಣ್ಣಿನ ಒಂದ್ ಹಾಳೆನೋ ಕೊಡು. ಮಗುಗೆ ನಿಂದು ಹಾಲೇನಾದ್ರೂ ಕೊಡು. ಮಗುಗ್ ನಿಂದು ಒಡವೆನಾದ್ರೂ ಕೊಡು. ಕೊಡ್ತೀನಿ ಬಾ.
ಎಲ್ಲಿದ್ಯಪ್ಪ? ಹಲೋ, ಯಾರು? ಎಲ್ಲಿದ್ಯಪ್ಪ? ನಾನೆಲ್ಲಾನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ಆ ನರ್ಸಿಯಪ್ಪ. ಯಾವೂರು? ನಿನಗೆ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ, ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನು ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ನಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ? ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರು ಹೇಳಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗ್. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ, ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ತಾಯಿನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನನ್ ಕೈ ಬರಕಾಗಲ್ಲ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲಸ. ಅವ್ರು ಕರ್ಕೊಂಬಂದ್ ಹಲೋ, ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಮುಂದೆ ನೋಡು ಅಂದ್ರೆ ಕರ್ಕೊಂಡ್ಬಿಡ್ತೀನಿ. ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆನೋ ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೀನಿ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಬರ್ಕೇತ ನಿಮ್ಮ ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನೀನ್ ಅವ್ರ ಜೊತೆ ಮನೆ ಕಂತೀಯ? ಅಕ್ಕನ ಜೊತೆ ನನ್ ಜೊತೆ ಯಾರು ಮನೆ ಕಂತಾರೆ ಹೇಳು? ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದಾಗ ನಿಮ್ಮ ನಾನು ಬಂದ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ ನಲ್ಲ. ಇದು ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ, ನೀನು ಲೋನ್ ಕಟ್ಟು ಫಸ್ಟ್. ಮೊದ್ಲು ಮಾತಾಡೋದ್ ಕಲ್ತ್ಕೊಳ್ರಿ.
ಮಾಡಿದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ ಬರ್ತಿದ್ದೀವಿ ನಿಮ್ಮ ಮನೆ ಹತ್ರ. ಲೋನ್ ಕಟ್ತೀರಾ ಇಲ್ರಿ ಈಗ? ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿ ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸಿರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರೆ ಇರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರೆ ಇರಲ್ವನ್ರಿ ನಿಮ್ಗೆ? ಹಾ ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್ ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು, ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ? ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು, ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರಿಗೆ ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನು ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ನನ್ನ ಮನೆಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡಿರೋದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಗೊಂಬರ್ರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನು ಇಲ್ಲ. ನಾವು ರತ್ನಮ್ಮ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಕಣ್ರಿ ಯಾರೋ ಮಾತಾಡ್ತಾನೆ. ಅಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ. ನಾ ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ್ದು 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. ಇದು 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011 ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಇಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ಯೋ ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ ಈಗ, ಅಲ್ಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011 ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನ್ ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ? ನೀವು ನಮ್ಮ ಅಪ್ಪರದ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿನ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ ನಿಮ್ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019.
ಯಾರು ನಮ್ಮ ಮಕ್ಳು ಇದಾರೆ ಅಲ್ಲೇ ಮಕ್ಳೇ ಮದುವೆಗೆ ಬಂದವ್ ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22-21 ವರ್ಷ ಆಗೈತಿ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ಹ್ಮ್. ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ. ಕೇಳಿದ್ ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ ಒಂದು. ನಮ್ಮ ಮನೆಗೆ ಯಾರು ಇಲ್ಲ. ನೀನ ಸುಳೆ ಮಗನೇ, ಏನು ಇವನ್ಗೆ 2 ಕಣ್ ಕಾಣ್ದಿಲ್ದಂಗ್ ಮಾಡು, 2 ಕಾಲು ಇಲ್ದಿದಂಗ್ ಮಾಡು. ಅಮ್ಮ ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ತಪ್ಪು ಮಾಡಿಲ್ಲ ನಾನು. ನೀನಲ್ಲ, ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡದೆ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ, ನನ್ ಜೊತೆ ಮುಂದೇನೇ ಇಲ್ಲ. ಯಾಕೆ? ಏನಾಯ್ತು? ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ. ನಾನು ಏನ್ ತಪ್ಪು ಮಾಡಿದ್ದೆ ಅದನ್ನ ಹೇಳಿ. ನೀವ್ ಹೇಳ್ದಂಗ್ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ. ನಾನು ಕೂಲಿಗೆ ಹೋಗಿ ಬಂದು ನೀನ್ ಸಾಕ್ತೀನಿ ಅಂದ್ರೆ ಸಾಕ್ತೀನಿ. ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ? ಈಗ ನಾನು ಸತಾಯಿಸಿದೆ. ನೀನ್ ನೋಡ್ದೇನೆ. ನಾನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ಹಾಕೊಂಡಿಲ್ಲ, ಒಂದು ಮಲ್ಗಿಲ್ಲ, ಒಂದ್ ತಲೆಗೆ ಎಣ್ಣೆ ಹಾಕೊಂಡಿಲ್ಲ, ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ, ಏನು ಇಲ್ಲ. ಕಾಲಿಗೆ ಚಪ್ಪಲಿ ಹಾಕಿಲ್ಲ. ನಿಮ್ಮ ಯಾರು ಹೇಳ್ಬಿಟ್ಟು ಮಾತಾಡಿ. ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ. ಯಾವ್ದೆಲ್ಲವ ಇಲ್ಲಿಂದ ಇದು ಸಿಕಂದ್ರಾಬಾದ್ಗೆ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು. ನಾ ಯಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ. ನಾನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ BN. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬುಗುನಹಳ್ಳಿ ಪೋರ್ಟ್, ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಯೂನಿಕಾರ್ನಲ್ಲಿ ಓಡಾಡ್ತೀಯ. ಕಿವಿಗೆ 2 ಕಿವಿಗೂ ಅಲ್ಲಿ ಕಂಡಿದ್ದೀವಿ. ಅಯ್ಯೋ ಆಯ್ತಮ್ಮ. ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು? ಅವ್ರ ಮನೆಗ್ ಬೆಂಕಿ ಇಕ್ಕೋಬ್ರು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಾಣ್ತಿದ ನೋಡಿ. ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಬಂದು ಸಾಕಾದಾಗ ಓಡಾಡ್ತಿಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತಿಯಲ್ಲಕ್ಕ. ನೀನ್ ನಾವೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮುದ್ದಿದಾಗ ಬಂದು ಬೆಕ್ಕು ಬಂದಂಗ್ ಬತ್ತಿಯಲ್ಲಕ್ಕೋ. ಒಂದ್ ಔಟ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ. ನಿನ್ಗೆ ಏನ್ ಬಂದ್ ಹಂಗೆ. ಆಯ್ತು, ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು, ಸಾಪ ಹಾಕು. ನಾನು ಇನ್ನ ಹಾಳಾಗೋಗ್ಲಿ, ಸಾಪ ಹಾಕು, ಪರವಾಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ. ನೀನ್ ನಿರಪರಾಧಿ. ನಾನ್ ಅಪರಾಧಿ. ಯಾಕೆ ಅಂದೆ? ಅವತ್ತು ನಿನ್ಗೆ ಮೆಚ್ಚಿ ನಾನು ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರು ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ್ಕ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ. ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ. ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತಾಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಕಟ್ಟಾಗ ಮನೆ ಕಣಕ್ ಹೋಗ್ಬಿಡಲ್ವಲ್ಲೋ. ತಾಯಿನ ಪರಮಾತ್ಮ
ಶಿವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ನಿಂಗೆ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗೆ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೇ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಡ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದು ಯೋಲ್ ತಿನ್ನಾನ ಇಲ್ಲ, ನೀನ್ ಯೋತಿರೋ ತಂದ್ ಕೊಟ್ಬಿಡು ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಪೋಸ್ಟು ಬಳ್ಳಾಪುರ ತಾಲೂಕು ಕಿವಿಗೆ ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಹಾಕೊಂಡೆ ಕೂಲಿ ಗ್ಲಾಸ್ ಹಾಕೊಂಡ್ಯಾ. ಒಂದ್ ಅಕ್ಷರನೂ ಹೇಳ್ದಂಗ್ ಬಿಡ್ತೀಯ, ಹೇಳ್ತೀಯ ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಪೂರ್ತಿ ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯಾ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ್ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬರೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತೀಯಲ್ ತಾಯಿ. ಹೂ ಅರ್ಧೋಗ ನಿಮ್ಮ ಮುಖ್ಯರ ತಾಯಿ ನಾಯ್ಕ್ಯಾಯ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬಾಕ. ನೀನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ವಚನ ಎದ್ದು ನಿನ್ ಮನೆ ಹಾಳಾಗ್ ಹೋದ ನಮ್ಮ ಕಿರಣಗಿರ ಕಾಸ್ ಕತ್ಕೊಂಡೆಲ್ಲ ಬೇವರ್ಸಿ ನನ್ನ ಮಕ್ಳ ಸೋಳೆ ಮಕ್ಕಳ ಅಂತ ಇಲ್ಲಿ ಕಾಪುನ್ಯಾಕ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ ಒಂದೇ ಸಮ? ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗೈತ್ ಕಣೋ. ನನ್ಗೆ ಎಲ್ಲ ನನ್ ಮನ್ಸಲ್ಲಿ ಇರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೊ ತಕೊ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು. ಯಾಕೆ ಹಂಗ ಅಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ದಂಗ್ ಮಾತಾಡ್ತಾಳಲ್ಲ ಇವಳು. ಅವಳ ಪುಡುಕ್ ಮುಂದೆ ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ? ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೇ, ನಿನ್ ಬಾಯಿಗೆ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾನ್ ಯಾಕೆ ಕರ್ಮ ಮಾಡಿದ್ನು? ಮುಗಿಸಿ ನಮ್ ಮನೆಗೆ ಯಾರು ಹೋಗಿಲ್ಲ. ನೀನ ಸುಳೆ ಮಗನೇ, ನಿನ್ಗೇನು ಒತ್ತು ಬರ್ಲಿಲ್ವ? ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ. ಅಯ್ಯೋ ಇಲ್ಲಿ ರಂಗಮಂದ್ರ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಬುದ್ಲ ನಿಮ್ಮ ಕೊಡ್ಕೊಂಡಿತ್ತು ಮುಂದೆ ಅಂತ ಬೈತಿಯಲ್ಲೇ. ನನ್ನ ಮಗ ನಿನ್ ನಾಲಿಗೆ ಮಾಡಿದ್ ನಮ್ಮ ಒಳಗೆ ಓ ಅಂತ ಬಡ್ಕೊಂತಾರಲ್ಲ, ಹೆಂಗ್ ಬಡ್ಕಂತಿಯಲ್ಲ ಅಮ್ಮ? ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಾಣ್ದಂಗ ಆಯ್ತು. ಇವನ್ಗೆ ಎರಡು ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡ್ ಮಗ ಎದೆ ನೋವು ಬಂದ್ ನೀವು ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ತಿಕ್ಕೆ ಒಂದ್ ಟೈರ್ ಹಾಕಿರ್ಬೇಕು, ತಿಕ್ಕೆ ಎಳ್ಕೊಂಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆಮೇಲೆ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ? ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ಅಯ್ಯೋ
ಯಾಕೆ ನಿಮ್ಮ ಅವ್ನ್ ತಾಯಿನಾಕಿ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವ್ ತಾಯಿನಾಕಿ. ಯಾಕೆ? ಅವ್ ಅಕ್ಕ ಯಾಕೆ ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲಿ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗಿನ್ ತಾಯಿನಾಕಿ. ಹೆಂಗೋ ಅವ್ ಅಕ್ಕಂಗೆ ಹಂಗೆ ಮಡಗಿದಿಲ್ಲ, ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ಅಕ್ಕಂದ ದುಡ್ಡು ಎಷ್ಟು ಒಂದು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿ ಹಾಳ್ ಮಾಡ್ದೆ, ಆ ಲಕ್ಷ್ಮಿ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣ ತಾಯಿ, ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳಿಲ್ಲೋ, ಹೋಗಿ ಬಂದವಳಿ ಓ ಯಾವ್ದು ಮಾತಾಡ್ರು ಉಗಿತಾವಳಿ, ಕೆರೆನಾಗ ಹೊಡ್ದಂಗೆ ಹೇಳ್ತಾವಳಿ ಇಲ್ಲಿ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮಿಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ, ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಒಂದ್ ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರಿ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬಾರಲ್ಲ ಅಂತ ನಾನು ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಅಲ್ಲ, ನಾವ್ ಯಾವ್ದು ಮದುವೆ ಪದವಿ ವರದಕ್ಷಿಣೆ ಪರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ ಮಗಂತ ವರದಕ್ಷಿಣೆ ಮದ್ವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಏನ್ ಬರ್ತೀವ್ರಿ, ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗ್ರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರಿಗ? ಮಗನ್ಗೆ ಹೇಳಿ ಸ್ವಾಮಿ. ಅದೇ ನೋಡಿದ್ದೀರಾ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದೀರ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಳ್ಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದ್ ತಾಮನ್ ಬಿಡ್ಲ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮತ್ತೆ ನಿಲ್ಸಿದೀವಿ. ನಮ್ದು ಪೂರ್ತಿ ಒಳಗೆ ಪೂರ್ತಿ ಚಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದ್ರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವ್ದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿರ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು, ಹುಡ್ಗ ಹುಡುಗಿ, ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಯಜಮಾನ್ರೆ, ಯಜಮಾನ್ರೆ ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ಏನ್ ನಿಲ್ಸ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ. ಅಲ್ಲ ಇವ್ರೆ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ.
ಟ್ರೈನ್ ಬಿಚ್ಕೊಂಡು ಹೋಗ್ತಾರಾ? ಏರ್ಬಿಟ್ಟು ಹೋಗ್ತಾರಾ? ಬಿಚ್ಕೊಂಡು ಹೋಗಿ ಬಾಗಿದ ಗಂಡಿಗೆ ಹಾಕಿದ್ರೆ ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಗಳು ಅಟ್ಟೋರ್ ನನ್ನ ಮಕ್ಕಳು ನಿನ್ನ ಅಣ್ಣ ತಮ್ಮದಿರು ಇದ್ದಂಗೆ ನಮ್ಮ ಅಣ್ಣ ತಮ್ಮದಿರು. ಅದಕ್ಕೆ ನಾನಿವಾಗ ನಿಮ್